ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಆಗಿತ್ತು. ತುಂಬಾ ಚಳಿ ಜ್ವರ ಬಂದ್ಬಿಡ್ತು, ತಡಿಯಕ್ಕೆ ಆಗ್ತಾ ಇರಲಿಲ್ಲ. ಒಂದೇ ದಿವಸ ನಂದು ಆಕ್ಚುಲಿ ಅಕ್ಯೂಟ್ AML ಅಂತ ನಂಗೆ ಆಗಿದ್ದು. ಜ್ವರ ಅಂತ ಹೋಗಿ ತೋರಿಸಿದ್ದು, ಅಲ್ಲಿ ನಂದು ಪ್ಲೇಟ್ಲೆಟ್ಸ್ ಮತ್ತು WBC ಎಲ್ಲ ತುಂಬ ಫ್ಲಕ್ಚುಯೇಷನ್ ಇತ್ತು. ಸೊ ನೋಡಿದ್ರೆ 1 ವೀಕ್ ಆಗಿದೆ ಆಗಿ ಅಂತ ಹೇಳಿದ್ರು. ಇವಾಗ ನಾನು 3 ವರ್ಷ ಆಯಿತು ಟ್ರೀಟ್ಮೆಂಟ್ ತೊಗೊಂಡು. ಐ ಆಮ್ ವೆರಿ ಮಚ್ ಫೈನ್. ಡಾಕ್ಟರ್ ನಟರಾಜ್ ಅಂತ ಟ್ರೀಟ್ ಮಾಡಿದ್ದು. ಹೀ ಈಸ್ ಲೈಕ್ ಗಾಡ್ ಫಾರ್ ಅಸ್. ಉತ್ತಿಷ್ಟೋತ್ತಿಷ್ಟ ಬನಶಂಕರಿ ಉತ್ತಿಷ್ಟ ಜಗದಂಬಿಕೆ. ಸ್ನೇಹಿತರೆ, ಬಾದಾಮಿಯ ಈ ಬನಶಂಕರಿ ದೇವಾಲಯದ ಈ ಒಂದು ಟೂರ್ ನಾವು ಮಾಡ್ತಾ ನಿಮ್ಗೆ ತೋರಿಸ್ತಾ, ನನ್ನ ಜೊತೆಗೆ ಒಬ್ಬರು ವಿಶೇಷವಾದ ನಮ್ಮ ಗೆಳೆಯರಿದ್ದಾರೆ, ಕಲಾಮದ ಚಂದಾದಾರರು. ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ. ಹೊಸ ವರ್ಷ ಶುಭಾಶಯಗಳು. ನಿಮಗೂ ಕೂಡ. ಏನಾಗಿತ್ತು ನಿಮಗೆ, ಹೇಗೆ ರಿಕವರ್? ನಂದು ಆ್ಯಕ್ಚುಲಿ AML ಆಗಿತ್ತು. AML ಕ್ಯಾನ್ಸರ್, ಬ್ಲಡ್ ಕ್ಯಾನ್ಸರ್ ಆಗಿತ್ತು. ಸೊ ಅದಕ್ಕೆ ನಾನು ದುಬೈಯಲ್ಲಿದ್ದಾಗ ನನಗೆ ಅದು ಗೊತ್ತಾಯಿತು. ದುಬೈಯಲ್ಲಿದ್ದಾಗ ಗೊತ್ತಾದಮೇಲೆ ನಾನು ಡೈರೆಕ್ಟ್ ಬ್ಯಾಂಗ್ಳೂರಿಗೆ ಬಂದು ಅಲ್ಲಿ ಶಂಕರ ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತೊಗೊಂಡು ಆಮೇಲೆ ಅವಾಗ ನಾನು ನಿಮ್ಮ ವೀಡಿಯೋಸ್ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ಯಜಮಾನ್ರು ಫಸ್ಟ್ ನನಗೆ ಗೊತ್ತಿರಲಿಲ್ಲ, ನಿಮ್ಮ ವೀಡಿಯೋಸ್ ಎಲ್ಲನೂ ನೋಡ್ತಿರ್ಲಿಲ್ಲ. ಇವ್ರು ನನಗೆ ಇನ್ಸ್ಪೈರ್ ಮಾಡಿದ್ರು, ನೋಡು ನೀನು ಸಖತ್ ಚೇಂಜ್ ಆಗುತ್ತೆ ಅಂತ. ಸೊ ಆ ಟ್ರೀಟ್ಮೆಂಟ್ ಟೈಮಲ್ಲಿ ಒಂದಷ್ಟು ದಿವಸ ನಾನು ಏನು ವೀಡಿಯೋಸ್ ಏನು ನೋಡ್ತಾ ಇರಲಿಲ್ಲ. ಅವ್ರು ಹೇಳಿದ್ಮೇಲೆ ಸ್ಟಾರ್ಟ್ ಮಾಡಿದ್ಮೇಲೆ ಸಖತ್ ಚೇಂಜ್ ಅನಿಸ್ತು, ಒಂಥರ ಇನ್ಸ್ಪೈರ್ ಆದೆ. ಸೊ ನನಗೇನು ಹೆದರಿಕೆ ಇಲ್ಲದೆ ಆರಾಮಾಗಿ ಟ್ರೀಟ್ಮೆಂಟ್ ತೊಗೊಂಡೆ. ಇವಾಗ ನಾನು 3 ವರ್ಷ ಆಯಿತು ಟ್ರೀಟ್ಮೆಂಟ್ ತೊಗೊಂಡು. ಐ ಆಮ್ ವೆರಿ ಮಚ್ ಫೈನ್. 3 ವರ್ಷ ಆಯಿತು. ಬ್ಲಡ್ ಕ್ಯಾನ್ಸರ್ ರಿಕವರ್ ಆಗಿದೆ. ಅಲ್ಲ, ಡಯಾಗ್ನೈಸ್ ಆಗಿದ್ದೆ ಅವಾಗ? ಡಯಾಗ್ನೈಸ್ ಆಗಿದ್ದು 2023 ಡಯಾಗ್ನೈಸ್ ಆಯಿತು ಅವ್ರಿಗೆ. 2023 ಡಯಾಗ್ನೈಸ್ ಆಯಿತು. ಅದಾದಮೇಲೆ ನಾವು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡಿ ವಿತಿನ್ 3 ಮಂತ್ಸಲ್ಲಿ ಎಲ್ಲ ಟ್ರೀಟ್ಮೆಂಟ್ ಕಂಪ್ಲೀಟ್ ಆಯಿತು. ಸೊ ನಮಗೆ ಬೆಂಗಳೂರಲ್ಲಿ ಶಂಕರ ಅಂತ ಹಾಸ್ಪಿಟಲ್ ಇದೆ. ಸೊ ಕಂಪ್ಲೀಟ್ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಇವಾಗ ನಾರ್ಮಲ್ ಮೆಡಿಕೇಷನ್ಸ್ ಅಲ್ಲಿದ್ದಾರೆ ಅಷ್ಟೇ. ಬಟ್ ಮೇಜರ್ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆಗಿ ಕ್ಯೂರ್ ಆಗಿ ಹಿ ಈಸ್ ವೆರಿ ಮಚ್ ಫೈನ್ ನಾವು. ಡಾಕ್ಟರ್ ನಟರಾಜ್ ಅಂತ ಟ್ರೀಟ್ ಮಾಡಿದ್ದು. ಹೀ ಈಸ್ ಲೈಕ್ ಗಾಡ್ ಫಾರ್ ಅಸ್. ನೀವು ವೀಡಿಯೋಸ್ ನೋಡ್ತಾ ಇದ್ವಿ ಪ್ರೇಮವ್ರೆ. ಅವಾಗ ಆಲ್ಮೋಸ್ಟ್ ನಮಗೆ ಹೇಗೆ ಅಂತಂದರೆ ಟ್ರೀಟ್ಮೆಂಟ್ ನಡಿಬೇಕಾರೆ ಸೊ ತುಂಬ ಆಂಗ್ಸೈಟೀಸ್ ಇರುತ್ತೆ. ಆ ಆಂಗ್ಸೈಟೀಸ್ ಹೋಗಬೇಕು ಅಂದರೆ ಏನೋ ನಾವು ಡೈವರ್ಷನ್ ಮಾಡ್ಕೋಬೇಕು. ಸೊ ಆವಾಗ ಆ ಟೈಮಲ್ಲಿ ಅವ್ರು ಸೋಷಿಯಲ್ ಮೀಡಿಯಾಗೆ ಹೋಗೋಕ್ಕಾಗಲ್ಲ. ಸೊ ಆವಾಗ ನಿಮ್ಮದು ವೀಡಿಯೋಸನ್ನು ಕೊಡ್ತಾ ಇದ್ದೆ. ಸೊ ಆವಾಗ ಸ್ನೇಕ್ ಶಾಮ್ ವೀಡಿಯೋಸ್ ಆಗಿರ್ಬೋದು, ತುಂಬ ವೀಡಿಯೋಸ್ ಸ್ಟಾರ್ಟಿಂಗ್ ನಿಮ್ಮದು ಫಸ್ಟಿಂದ ಹಿಡಿದು ತುಂಬ ವೀಡಿಯೋಸ್ನ ಅವ್ರಿಗೆ ತೋರಿಸ್ತಾ ಹೋದೆ. ಸೊ ಎವ್ರಿಡೇ ಅದೊಂಥರ ಡೈವರ್ಷನ್ ಇತ್ತು ನಮಗೆ. ಆಲ್ಮೋಸ್ಟ್ ಮಿನಿಮಮ್ ಒಂದು 3 to 4 hours ಕಂಪ್ಲೀಟ್ ಡೈವರ್ಷನ್ ಆಗ್ತಾ ಇತ್ತು. ಇಟ್ ವಾಸ್ ಗುಡ್. ಸೊ ನಿಮ್ಮನ್ನು ಮೀಟ್ ಮಾಡಿದ್ದು ಇವತ್ತು ಆಶ್ಚರ್ಯಕರವಾಗಿ ನೀವು ಮೀಟ್ ಮಾಡಿದ್ವಿ ಅಷ್ಟೇ. ದೇವಸ್ಥಾನದಲ್ಲಿ. ಆದರೆ ನಿಮ್ಗೆ ಏನು ಸಿಂಪ್ಟಮ್ ಇತ್ತು ಬ್ಲಡ್ ಕ್ಯಾನ್ಸರ್? ನನಗೆ ತುಂಬ ಚಳಿ ಜ್ವರ ಬಂದ್ಬಿಡ್ತು, ತಡಿಯಕ್ಕೆ ಆಗ್ತಾ ಇರಲಿಲ್ಲ. ಒಂದೇ ದಿವಸ ನಂದು ಆ್ಯಕ್ಚುಲಿ ಅಕ್ಯೂಟ್ AML ಅಂತ ನಂಗೆ ಆಗಿದ್ದು. ವಿತಿನ್ 1 ವೀಕ್ ಒಳಗಡೆ ನನಗೆ ಗೊತ್ತಾಯ್ತದು. 1 ವೀಕ್ ಒಳಗಡೆ ಜಸ್ಟ್ ಜ್ವರ ಅಂತ ಹೋಗಿ ತೋರಿಸಿದ್ದು, ಅಲ್ಲಿ ನಂದು ಪ್ಲೇಟ್ಲೆಟ್ಸ್ ಮತ್ತು WBC ಎಲ್ಲ ತುಂಬ ಫ್ಲಕ್ಚುಯೇಷನ್ ಇತ್ತು. ಸೊ ನೋಡಿದ್ರೆ 1 ವೀಕ್ ಆಗಿದೆ ಆಗಿ ಅಂತ ಹೇಳಿದ್ರು. ಅಂದರೆ ಸ್ವಲ್ಪ ಬೇಗ ಹೋಗಿದ್ದೀರಿ ನೀವು? ತುಂಬ ಬೇಗ ವಿತಿನ್ 1 ವೀಕ್. ಅದು ಕ್ಲಿಯರ್ ಆಗಿದೆ. 1 ವೀಕೇ ಹೋಗಿದ್ವಿ. ಅದು ನನ್ನ ತಂಗಿ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಮಾಡಿದ್ದಾಳೆ, ನನ್ನ ತಂಗಿ. ಸೊ ಅವಳು ಕೊಟ್ಟಿರೋದ್ರಿಂದ ನಾನು ಇವತ್ತು ಬದುಕಿ ಉಳಿದಿದ್ದೀನಿ. ಒಂದೇ ಒಂದು ಮೆಸೇಜ್ ಏನಂದ್ರೆ ಸರ್, ಯಾರಿಗೇ ಆಗಲಿ ಇನ್ ಕೇಸ್ ಬ್ಲಡ್ ಕ್ಯಾನ್ಸರ್ ಆಗ್ತಾ ಇದ್ದರೆ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್ ಅಂತ ಒಂದು ಟ್ರೀಟ್ಮೆಂಟ್ ಇದೆ. ಅದನ್ನು ಮಾಡೋಕ್ಕೆ ಅವರ ಸಿಬ್ಲಿಂಗ್ಸ್ ಇರ್ತಾರೆ, ಸ್ವಂತ ಅಕ್ಕ ತಂಗಿ, ಅಣ್ಣ ತಮ್ಮ, ಮೇಜರ್. ಅವ್ರು ಏನಾದರೂ ಅವ್ರಿಗೆ ಡೊನೇಟ್ ಮಾಡಿದ್ರೆ ಸೊ ದೇ ಕ್ಯಾನ್ ಲೀಡ್ ದೇರ್ ಲೈಫ್. ಬ್ಲಡ್ ಕ್ಯಾನ್ಸರ್ ರಿಕವರ್ ಆಗುತ್ತೆ. ಕಂಪ್ಲೀಟ್ ರಿಕವರ್ ಆಗುತ್ತೆ. ನಾನೇ ರಿಕವರ್ ಆಗಿ ಬಂದಿದ್ದೀನಿ. ಕಂಪ್ಲೀಟ್ ರಿಕವರ್ ಆಗುತ್ತೆ. ಎಷ್ಟೊಳ್ಳೆ ಸಂದೇಶ ಅಂದರೆ ದೇವಸ್ಥಾನದಲ್ಲಿ ಕೊನೆಗೆ ವಿಜ್ಞಾನ ಇವ್ರನ್ನ ಕಾಪಾಡಿದೆ, ಜೊತೆಗೆ ಆಧ್ಯಾತ್ಮ ಟಚ್ಚು ಇದೆ. ಹೌದು. ಅಂದರೆ ದೇವರ ನಂಬಿಕೆ, ವಿಜ್ಞಾನದ ಚಿಕಿತ್ಸೆ, ಅವರ ಮನಃಶಕ್ತಿ, ಕುಟುಂಬದ ಸಪೋರ್ಟು ಇಷ್ಟು ಸೇರಿ ಅವರ ಬ್ಲಡ್ ಕ್ಯಾನ್ಸರ್ ಗುಣ ಆಗಿದೆ. ಎಲ್ಲವೂ ಬೇಕು, ವಿಜ್ಞಾನವೇ ಅಲ್ಟಿಮೇಟ್. ಡಾಕ್ಟ್ರೇ ಹೇಳಿದ್ರು ನೀವು ನನ್ನ ಟ್ರೀಟ್ಮೆಂಟ್ ನಾನು ಮಾಡ್ತೀನಿ, ನೀವು ದೇವ್ರನ್ನ ಹಿಡೀರಿ ಅಷ್ಟೇ, ನಿಮ್ಗೆ ಎಲ್ಲ ಒಳ್ಳೇದಾಗತ್ತೆ ಅಂದರು. ಹಾಗಾಗಿ ಅದನ್ನು ಮಾಡಿದ್ದಾರೆ ಅವರು. ಆ್ಯಂಡ್ ಭಾಳ ಮುಖ್ಯವಾಗಿ ಎಲ್ಲರಿಗೂ ಇದೊಂದು ಸಾಮಾಜಿಕ ಸಂದೇಶ ಏನು ಅಂದರೆ, ನಿಮಗೆ ಸಣ್ಣ ಸಿಂಪ್ಟಮ್ ಇದ್ದಾಗಲೇ ಹೋಗಿ. ಕ್ಯಾನ್ಸರ್ ಥರದ ಸಮಸ್ಯೆಗಳು ಬಂದಾಗ ಸಣ್ಣದಿದ್ದಾಗಲೇ, ಅದೇನು ತುಂಬ ದೊಡ್ಡ ಸಮಸ್ಯೆ ತೋರಿಸಲ್ಲ ಪ್ರಾರಂಭದಲ್ಲಿ, ಸಣ್ಣದಿದೆ ಜ್ವರ ತಲೆನೋವು ಥರದೇ ತೋರಿಸುತ್ತೆ ಸಮಸ್ಯೆಗಳು. ಅಲ್ಲಿ ಹೋಗಿ ಚಿಕಿತ್ಸೆ ಪಡ್ಕೊಳ್ಳಿ. ನೋಡಿ, ಅವರು ಪ್ರಾರಂಭದ ಹಂತದಲ್ಲಿ ಹೋಗಿದ್ದಕ್ಕೆ ಬ್ಲಡ್ ಕ್ಯಾನ್ಸರ್ಗೆ ಗುಣ ಆಗಿದೆ, ಅದು ಬಹಳ ಮುಖ್ಯ. ಇಲ್ಲ ಅವ್ರಿಗೇನೋ ತುಂಬ ಡಿಲೇ ಮಾಡಿದ್ರೆ ಭಾಳ ಸಮಸ್ಯೆ ಇರ್ತಿತ್ತು. ನೋಡಿ, ನಿಮ್ಮ ಮಗ? ಹೌದು, ನನ್ನ ಮಗ. ಒಬ್ಬನೇ ಮಗ? ಹೌದು. ಎಷ್ಟು ಏಜ್ ಇದೆ? 9 ವರ್ಷ. ಅವನಿಗಾದಾಗ 6 ವರ್ಷ ಇದ್ದ. ಅವನು ಅಷ್ಟೇನೆ ನಮ್ಗೆ ಸಖತ್ ಸಪೋರ್ಟಿವ್ ಆಗಿದ್ದು, ಅವನು ಇದು ಮಾಡಿಕೊಂಡು. ಯಾಕೆಂದರೆ ಟ್ರೀಟ್ಮೆಂಟ್ ಆಗ್ಬೇಕಾದ್ರೆ ಯಾರನ್ನೂ ಬಿಡಲ್ಲ. ಪಾಪ ಅವನು ಒಬ್ಬನೇ ಇದ್ದು ಅವ್ರ ತಾತ ಅಜ್ಜಿ ಜೊತೆ ಎಲ್ಲನೂ ಸಖತ್ ಸಪೋರ್ಟಿವ್. ನಮ್ಮ ಹಸ್ಬೆಂಡ್ ತುಂಬ ಸಪೋರ್ಟ್ ಮಾಡಿದ್ದಾರೆ. ಎಮೋಷನಲಿ ಎಷ್ಟು ಟೆನ್ಷನ್ ಇರುತ್ತೆ ನಿಮಗೆ ಮಗ ಆ ಕಡೆ? ಹೌದು. ಗ್ರೇಟ್, ಒಳ್ಳೆದಾಗಲಿ ಸರ್, ಆಲ್ ದ ಬೆಸ್ಟ್. ಶಾಂತವೆಂಬ
ನವರಸವಾರಿಧಿಯು ನೀನೇ. ಬದಾಮಿಯ ಬನಶಂಕರಿ ಈ ದೇವಸ್ಥಾನದ ಒಳಗಡೆಗೆ ಇದ್ರ ಬಗ್ಗೆ ಇನ್ನೊಂದು ಮಾಹಿತಿ ಕೊಡೋಕೆ ನನ್ನ ಜೊತೆಗೆ ಮುತ್ತು ಚಾಲುಕ್ಯ ಸರ್ ಇದ್ದಾರೆ. ನೀವು ನೋಡಿದ್ದೀರಾ ನಮ್ಮ ಮುತ್ತು ಚಾಲುಕ್ಯ ಅವ್ರನ್ನ. ಅವರು ಬದಾಮಿಯ ಪ್ರವಾಸಿ ಮಾರ್ಗದರ್ಶಕರು, ಟೂರ್ ಗೈಡು. ಸರ್ ನಮಸ್ತೆ, ಹೇಗಿದ್ದೀರಿ ಸರ್? ಹೆಸರಲ್ಲೇ ಚಾಲುಕ್ಯ ಇಟ್ಕೊಂಡ್ಬಿಟ್ಟಿದ್ದೀರಾ ನೀವು. ಸರ್ ಇದು ಬನಶಂಕರಿ ದೇವಸ್ಥಾನ. ಇದ್ರ ಮೊದಲನೇ ದೇವಸ್ಥಾನ, ಹಳೆ ದೇವಸ್ಥಾನ ಪಕ್ಕದಲ್ಲಿದೆ. ಆ ಕಡೆ ಹೋದಾಗ ಅದನ್ನು ನೋಡ್ರಿ ನಾವು. ಇವೆಲ್ಲ ಕಾಣಿಸುತ್ತೆ ನೋಡಿ, ಈ ಕಡೆ ಆ ಕಡೆ ಅವೆಲ್ಲ ದೀಪದ ಸ್ತಂಭಗಳು, 2 ದೀಪದ ಸ್ತಂಭಗಳು. ಮುಖಮಂಟಪ, ಸಭಾಮಂಟಪ, ಒಳಗಡೆ ಗರ್ಭಗೃಹ. ಇದು ದ್ರಾವಿಡ ಶೈಲಿ, ಇದು ಗುಡಿ, ಇದು ಗೋಪುರ ಎಲ್ಲ ನೋಡಿ ದ್ರಾವಿಡ ಶೈಲಿ ಬರ್ತಿದೆ. ನಮ್ಮ ಕಡೆ ಈಗ ಬರ್ತಾವೆ ಚಾಲುಕ್ಯರ ಶೈಲಿ ಒಳಗೆ ದ್ರಾವಿಡ ಶೈಲಿ, ವೇಶ್ಯರ ಶೈಲಿ, ನಾಗರ ಶೈಲಿ ಅಂತ ಬರ್ತಾ, ಅದರೊಳಗೆ ಇದು ದ್ರಾವಿಡ ಶೈಲಿ ಅಂತ ಬರ್ತಾ ಇದೆ. ದ್ರಾವಿಡ ಶೈಲಿಯ ಕಟ್ಟಿರೋ ಗುಡಿ, ಈ ಕಟ್ಟಿರೋ ಗುಡಿ, ಹೊಸ ಗುಡಿ ಇದೆ. ಯಾವಾಗ ಮಾಡಿದ್ದೀರಿ ಮಾಹಿತಿ ಇದೆಯಾ? ಮಾಹಿತಿ ಇಲ್ಲ, ಆದರೆ ಹಳೆ ಗುಡಿಯಲ್ಲಿದೆ. ಆ ಕಡೆ ಇದಕ್ಕೆ ಮೊದಲಿನ ಗುಡಿ. ಆಮೇಲೆ ಈ ಕಡೆ ಕೆರೆ ಇದೆ, ಆ ಮುಂದ್ಗಡೆ ಹೋದಾಗ ಆ ಕೆರೆ ನೋಡೋಣ. ಈಗ ನಾವು ಈ ಬನಶಂಕರಿ ದೇವಸ್ಥಾನ ಇಲ್ಲೆಲ್ಲ ನೋಡ್ಕೊತ ಬಂದೀವಿ ಸರ್. ನೋಡ್ಕೊತ ಬಂದು ಈ ಕಡೆ ಈಗ ಒಳಗಡೆ ಹೋಗ್ತೀವಿ. ಬಂದಂಥ ಭಕ್ತಾದಿಗಳಿಗೆ ಕೂತ್ಕೊಳಕ, ರೆಸ್ಟ್ ಮಾಡ್ಕೊಳಕ ಇಲ್ಲಿ 2 ರೂಮ್ಸ್ ಇದೆ, ಜಾಗ ಇದೆ, ತುಂಬ ಚೆನ್ನಾಗಿದೆ. ಹೋಗಿ ನೋಡ್ಕೊಂಡು ಅದನ್ನು ನೋಡ್ಕೊಂಡು ಅನ್ನ ಸಮರ್ಪಣೆ ಇದು ನಡೀತೈತಿ ಇಲ್ಲಿ. ಆ ಕಡೆ ಹೋಗೋಣ ಆಮೇಲೆ, ಬನ್ನಿ. ಈಗ ನಡೀದಿಲ್ಲ ಅದು. ದಿನ ಈಗ 1 ತಿಂಗಳ ಜಾತ್ರೆ ಇದೆಯಲ್ಲ, ಅದಕ್ಕೋಸ್ಕರ ನಡೀತಾ ಇಲ್ಲ. ಉಳಿದ ದಿನ 12ರಿಂದ 3 ಗಂಟೆವರೆಗೂ ಅದು ಅನ್ನ ಪ್ರಸಾದ ದಾಸೋಹ ನಡೀತಾ ಇದೆ. ಅದು ಆ ಕಡೆ ಹೋಗೋಣ. ಈಗಲೂ ಹೋಗೋಣ ಬನ್ನಿ. ಬನ್ನಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇದು ಎಲ್ಲ ಬಂದ ಭಕ್ತಾದಿಗಳಿಗೆ ಕೂತ್ಕೊಳಕ, ರೆಸ್ಟ್ ಮಾಡ್ಕೊಳಕ, ಸುಸ್ತಾಗಿ ಬಂದಂಥ ಭಕ್ತಾದಿಗಳಿಗೆ ಕೂತ್ಕೊಳಕ ಇದು. ಇದೊಂದು ರೂಮು, ಆ ಕಡೆ ಒಂದು ರೂಮು, 2 ಇದೆ ಒಟ್ಟು ಟೋಟಲ್. ಬೇರೆ ಬೇರೆ ಕಡೆಯವ್ರು ಬಂದವ್ರು ಎಲ್ಲರೂ ಜಾಗ ಹಿಡ್ಕೊಂಡು ಇಲ್ಲಿ ಇವರೆಲ್ಲ ಪಾದಯಾತ್ರೆ ಬಂದವರು, ಜಾತ್ರೆಗೆ ಬಂದು ಭಕ್ತರು ಇವರು. ಮೊನ್ನೆನೇ ಬಂದಿರ್ತಾರೆ. ಅವ್ರವ್ರ ಜಾಗ ಹಿಡ್ಕೊಂಡು ಬಂದು ತಮ್ಮದೊಂದು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅವರಿಗೆ ಫೀಗೆ ಮತ್ತೇನು ಇರೋದಿಲ್ಲ, ಎಲ್ಲ ಫ್ರೀಯಾಗಿ. ನೋಡಿ ಇವರೆಲ್ಲ ದೂರದಿಂದ ಪಾದಯಾತ್ರೆ ಬಂದಂಥ ಭಕ್ತಾದಿಗಳು ಇವರೆಲ್ಲ ಇಲ್ಲಿ ಬಂದು ಈಗ ರೆಸ್ಟ್ ಮಾಡ್ತಾ ಇದ್ದಾರೆ. ತುಂಬ ದೂರಿಂದ ನಡ್ಕೊಂಡು ಬಂದಿರ್ತಾರೆ ಇವರೆಲ್ಲ. ಧನಂಜಯ ತುಕಾರಾಮ್ ಭಂಡಾರಿ ಅಂತ, ನಾವು ಕಾರ್ಯದರ್ಶಿ. ನಮ್ಮ ಕ್ಯಾಶಿಯರ್ ಆದಂಥ ಗಣಪತಿ ಸೊಂಟಕಿ ಅವರು. ನಾವು ಬೆಳಗಾವಿಯಿಂದ ಪಾದಯಾತ್ರೆ ಬರಲಿಕ್ಕೆ ಸುಮಾರು ಒಂದು 16 ವರ್ಷ ಆಯ್ತು. ಈಗ 16 ವರ್ಷದಿಂದ ಕಾಲ್ನಡಿಗೆಯಿಂದ ಬರ್ತೀವಿ. ಸೊ ಮುಂಚೆ ಒಂದು 40 ಮೆಂಬರ್ ಇದ್ವಿ. 40ರಿಂದ 60 ಆದ್ವಿ. 60ರಿಂದ 75, 80, 90, ಈಗ 133ಕ್ಕೆ ಬಂದು ನಿಂತಿದೆ. ಇದು ನಮ್ಮದು ಸುಮಾರು ಒಂದು ಮುಂಚೆ ಒಂದೇ ಇತ್ತು, ಈಗ ಡೈವರ್ಟ್ ಆಗಿ ಇದು 3ನೇ ವರ್ಷ ನಮ್ಮದು ಪಾದನಡಿಗೆ 3ನೇ ವರ್ಷ ಅಂತಂತಂದರೆ ಮಿನಿಮಮ್ 100 ಮಂದಿ ಇರ್ತೀವಿ, 100 ಜನ ಭಕ್ತಾದಿಗಳು ಕಾಲ್ನಡಿಗೆ ಬರೋರು. ಆಮೇಲೆ ಪ್ಲಸ್ ಒಂದು ನಮ್ಮದು ಇದು ಲಾರಿ ಇರ್ತದೆ, ಅದರಲ್ಲಿ ರೇಷನ್ ಪ್ಲಸ್ ಇದು ಹಾಸಿಗೆ ಗಟ್ಟು ಎಲ್ಲ ಇರ್ತದೆ. ಎಲ್ಲ ಉದ್ಕೋತೀರಿ? ಇಲ್ಲ, ಅದು ಲಾರಿಯಲ್ಲಿ ಬರ್ತದೆ. ಬರ್ತದೆ. ಹಾಗಾಗಿ ಪ್ರತಿಯೊಬ್ಬರಿಗೆ 1450 ರೂಪಾಯಿ ಅಂತ ಈಗ ಚಾರ್ಜ್ ಮಾಡ್ತಿದ್ವಿ. 401 ರೂಪಾಯಿ. 1401. ಈಗ ಎಲ್ಲ ಜಾಸ್ತಿ ಆಗಿದ್ದರಿಂದ 1501 ರೂಪಾಯಿ ಮಾಡಿದ್ದೀವಿ. ಈ 8 ದಿನ ಆಗ್ತದೆ. ಸುಮಾರು 4 ದಿನ ನಾವೇನು ಮಾಡ್ತೀವಿ, ಕಾಲ್ನಡಿಗೆ ಬಂದು 5ನೇ ದಿನಕ್ಕೆ ಬಂದು ಇಲ್ಲಿ ಸೇರ್ತೀವಿ. ಸೇರಿ ಫಸ್ಟ್ ದೇವ್ರ ದರ್ಶನ ಮಾಡ್ತೀವಿ, ಅಮ್ಮನ ದರ್ಶನ. ಆಮೇಲೆ ಪಲ್ಲಕ್ಕಿ ಸಮೇತ ಬರ್ತೀವಿ. ಅಮ್ಮನ ಪಲ್ಲಕ್ಕಿ ಹೊತ್ಕೊಂಡು? ಅಮ್ಮನ ಪಲ್ಲಕ್ಕಿ ಹೊತ್ಕೊಂಡು, ಅಮ್ಮನ ಪಲ್ಲಕ್ಕಿ ಇದೆ ರೀ, ಅಮ್ಮನ ಪಲ್ಲಕ್ಕಿ ಹೊತ್ಕೊಂಡು ಬರ್ತೀವಿ. ಎಲ್ಲಿ ಗಾಡಿಯಲ್ಲಿ ಹಾಕೋದಿಲ್ಲ, ಏನಿಲ್ಲ. ಎಲ್ಲ ಮೆಂಬರ್ಗಳು ಒಂದು ಸಂಘಟನೆ ಮಾಡ್ಕೊಂಡು ತೊಗೊಂಡು ಬರ್ತಾರೆ. ಡೈಲಿ ಒಂದು 35ರಿಂದ 40 ಕಿಲೋಮೀಟ್ರ್ ನಡ್ಕೊತ ಬರ್ತೇವೆ ರೀ. ಹಾಂ. ಊಟಕ್ಕೆಲ್ಲ ನಮ್ಮ ರಾಷನ್ ಅಂಗಡಿ ಇದು ತೊಗೊಂಬರ್ತಿರ್ತೇವೆ ರೀ. ಅದು ನೀವು ಅಡುಗೆ ಮಾಡ್ಕೋತೀರಾ? ರಸ್ತೆಲೆ? ಹಾಂ, ರಸ್ತೆಯಲ್ಲಿ. ಕೆಲವೊಂದು ಕಡೆ ಭಕ್ತಾದಿಗಳು ನಮಗೆ ಸಹಾಯ ಮಾಡ್ತಾರೆ, ವ್ಯವಸ್ಥೆ ಮಾಡ್ತಾರೆ. ಹಾಗಾಗಿ ವೆರಿ ನೈಸ್. ಎಷ್ಟು ಕಿಲೋಮೀಟರ್ ನಿಮ್ಮೂರಿಗೂ ಇಲ್ಲಿಗೂ? ನಮ್ಮೂರಿಗೂ ಇಲ್ಲಿಗೂ ಒಂದು 170ರಿಂದ 75. ಇಲ್ರಿ, 170ಕ್ಕೆ. 170 ಕಿಲೋಮೀಟರ್. ವಡಗಾವ್ ಏರಿಯಾ. ಬೆಳಗಾವ್ ಪ್ರಾಪರ್ ವಡಗಾವ್ ಏರಿಯಾ ಸಿಟಿ ಒಳಗೆ. ನಾವೆಲ್ಲ ನೇಕಾರ ಜನರು. ಏನು ಸಂಘದ ಹೆಸರು? ಬನಶಂಕರಿ ಪಾದಯಾತ್ರಾ ಮಂಡಳಿ, ಸಪರ್ ತೆಗಿಂಗಲ್ಲಿ, ವಡಗಾವಿ. ಆರತಿ ಬೆಳಗುವೆನ, ಆರತಿ ಬೆಳಗುವೆ ಆದಿಶಕ್ತಿಗೆ, ಆರತಿ ಬೆಳಗುವೆನ,
ಅಂತರ ಸಾಕ್ಷಿಮ ನಂತರ ರಕ್ಷಿಪ ಅಂತರ ಸಾಕ್ಷಿಮ ನಂತರ ರಕ್ಷಿಪ ಸಂತ ಸೇವಿತ ಶಿವಕಾಂತ ದೇವಿಗೆ ಸಂತ ಸೇವಿತ ಶಿವಕಾಂತ ದೇವಿಗೆ ಆರತಿ ಬೆಳಗುವೆನ. ಇದು ನಮ್ಮ ಪಾದಯಾತ್ರಾ ಮಂಡಳಿದ ಲೇಡೀಸ್ ಗ್ಯಾಂಗ್. ಓ ನಿಮ್ಮ ಫ್ಯಾಮಿಲಿಗಳು? ಹಾಂ, ಫ್ಯಾಮಿಲಿ. ಓಕೆ, ನೀವು ಜೆಂಟ್ಸ್ ಆ ಕಡೆ ಇದ್ದೀರಾ, ಲೇಡೀಸ್ ಎಲ್ಲ ಈ ಕಡೆ ಹಾಂ, ಈ ಕಡೆ ಇದ್ದೇವೆ. ಪಾದಯಾತ್ರೆ ಮಾಡಿ ಸುಸ್ತಾಗಿದ್ದಾರೆ? ಸುಸ್ತಾಗಿದ್ದಾರೆ. ಕೆಲವೊಬ್ಬರಿಗೆ ಕಾಲು ನೋವು ಬಂದಿರ್ತದೆ ರೀ. ಹಾಂ, ಕೆಲವೊಬ್ಬರು ಹಿಂಗೆ ಯಾರಾದರೂ ಭಕ್ತಾದಿಗಳು ಇದನ್ನು ಮೆಡಿಸಿನ್ ಫ್ರೀಯಾಗಿ ಕೊಡ್ತಾವ್ರೆ. ಓಕೆ. ಹಾಂ, ಹಾಗಾಗಿ ಇದೆಲ್ಲ ಆಯಿತು ಅಂತಂತಂದರೆ ನಾಳೆ ತೇರಾಗ್ತದೆ ರೀ. ಸಾಮೂಹಿಕವಾಗಿ ಒಂದು 250-300 ಮಂದಿದ ಊಟ ಮಾಡಿಸಿರ್ತೀವಿ ರೀ. ಪ್ರಸಾದ, ಮಹಾಪ್ರಸಾದ ಮಾಡಿಸಿ ಎಲ್ಲ ಭಕ್ತಾದಿಗಳು ಬಂದಂಥ ರಿಲೇಟಿವ್ಸ್ಗಳು ಬರ್ತಾರೆ, ಅವ್ರಿಗೂ ಕೂಡ ನಾವು ಊಟದ ವ್ಯವಸ್ಥೆ ಮಾಡಿರ್ತೇವೆ. ಅದಕ್ಕೇನು ಚಾರ್ಜ್ ಮಾಡಿರೋದಿಲ್ಲ. ಇದೇ ಭಕ್ತಾದಿಗಳು ಕೊಟ್ಟಿದ್ದನ್ನೇ ಅದೇ ದುಡ್ಡಲ್ಲಿ ಇದನ್ನು ಮಾಡಿರ್ತೀವಿ. ಕೊನೆಗೆ ಮಾರನೇ ದಿನ ಜಾತ್ರೆ ಮುಗಿದು ಮಾರನೇ ದಿನ ಹೋಗುವಾಗ 1-2 ಬಸ್ ಮಾಡ್ಕೊಂಡು ನಮ್ಮೂರಿಗೆ ಮರಳಿ ಪ್ರಯಾಣ ನಡೆಸ್ತೇವೆ. ಒಳ್ಳೆಯದಾಗಲಿ. ಶಾಕಂಭರ್ಯಾಸ್ತು ಕವಚಂ ಸರ್ವರಕ್ಷಾಕರಂ ನೃಣಾಂ. ಸ್ನೇಹಿತರ ಜೊತೆಗೆ ದಾರ ಪುರೋಹಿತ್ ಅವರು ಇದ್ದಾರೆ. ನಿಮ್ಗೆ ಗೊತ್ತವರು ಬಾಗಲಕೋಟೆ ಭಾಗದ ಪತ್ರಕರ್ತರು. ಸರ್ ನಮಸ್ತೆ. ಸರ್ ನಮಸ್ತೆ, ಹೇಗಿದ್ದೀರಿ? ಆರಾಮ್, ನೀವ್ ಹೇಗಿದ್ದೀರಿ? ತಮ್ಮ ಭೇಟಿ ನಮಗೆ ಎಸ್, ಹಲಗಲಿಯ ಬಂಡಾಯದ ನಂತರ ಅಲ್ಲಿ ಬಂಡಾಯ ಎಬ್ಸಿ ಈಗ ದೇವಿ ದರ್ಶನ. ಸರ್, ಬಂಡಾಯದ ಬಗ್ಗೆ ವಿಡಿಯೋ ಮಾಡಿಸಿದ್ದು ಸರ್ ನಮ್ಮ ಜೊತೆ ಬಂದಿದ್ರು ಅವರು. ಸರ್, ಈಗ ಇದ್ರ ಬಗ್ಗೆ ಒಂದು ಶಾಸನ ತೋರಿಸ್ತೀನಿ ಸರ್. ಬನಶಂಕರಿಯ ದೇವಿಯ ಕುರಿತು ಇರುವಂತಹ ಮೊದಲ ಶಾಸನ ಇದು. ನಮಗೆ ಅಧಿಕೃತವಾಗಿ ಸಿಗೋದು ಎಲ್ಲ ಸುಣ್ಣದಲ್ಲಿ ಮುಚ್ಚೋಗಿದೆ. ನಿಮಗೆ ಸುಣ್ಣ ಹಚ್ಚಿರೋದ್ರಿಂದ ಮುಚ್ಚೋಗಿದೆ. ಮೊದಲು ನಾನು ನೋಡಿದ್ದೀನಿ, ಕಾಣ್ತಾ ಇತ್ತು. ಎಲ್ಲ ಒಂದಿಷ್ಟು ಅಕ್ಷರಗಳು ಕಾಣ್ಬೋದು ನಿಮ್ಗೆ. ಇಲ್ಲೊಂದು ಶಾಸನ ಅಂದ್ರೆ ಕೆತ್ತಿರುವ ಅಕ್ಷರಗಳು. ಹೌದೌದೌದು, 11ನೇ ಶತಮಾನದ ಶಾಸನ ಇದು. ಎಸ್, ಕಲ್ಯಾಣ ಚಾಲುಕ್ಯರ ಕಾಲದಲ್ಲಿ ಬನಶಂಕರಿಯ ದೇವಿಯ ಅಧಿಕೃತವಾಗಿ ನಮಗೆ ಶಾಸನಗಳಲ್ಲಿ ಬನಶಂಕರಿ ದೇವಿ ಹೆಸರು ಸಿಗೋದು ಇದರಲ್ಲೇ. ಬಟ್ ಬನಶಂಕರಿ ಈ ದೇವಸ್ಥಾನದಲ್ಲಿ 4 ಶಾಸನಗಳು ಸಿಗ್ತವೆ. ಅವೆಲ್ಲವೂ ಕಲ್ಯಾಣ ಚಾಲುಕ್ಯರ ಅವಧಿಯ ಶಾಸನಗಳೇ. ಇದು ಈ ದೇವಿಗೆ ಮಾಂಡಲಿಕರ, ಅದು ಕೇತಮಯ್ಯ ಮತ್ತು ನಾಗಮಯ್ಯ ಅಂತ ಇಬ್ಬರು ಮಾಂಡಲಿಕರ ಹೆಸರು. ಅವರು ದೇವಿ ಬಗ್ಗೆ ಉಲ್ಲೇಖನ ಮಾಡ್ತಾರೆ. ದತ್ತಿ ದಾನ ಬಿಟ್ಟದನ್ನು ಇದರಲ್ಲಿ ವಿವರವಾಗಿ ಹೇಳ್ತಾರೆ ಅವರು. ವಿಶೇಷ ಅಂದರೆ ಈ ಶಾಸನದಲ್ಲಿ ಅವರು ಬನಶಂಕರಿಯನ್ನು ಬನದ ಮಹಾಮಾಯೆ ಅಂತ ಕರೀತಾರೆ. ಹೌದೌದು, ಎಸ್ ಎಸ್, ಪದನೇ ಇದೆ. ಇಲ್ಲಿ ಸಿಗುವ ಶಾಸನಗಳಲ್ಲಿ, ಕಲ್ಯಾಣ ಚಾಲುಕ್ಯರ ಕಾಲದ ಶಾಸನಗಳಲ್ಲಿ ಈ ದೇವಿಯನ್ನು ಬನದ ಮಹಾಮಾಯೆ ಅಂತೇಳಿ ಕರೀತಾರೆ. ಅವ್ರು ಬರೀತಾರೆ, ದೇವಿಯ ಮುಂಭಾಗದಲ್ಲಿ ನಿಲ್ಲಿಸಿದ ಕಂಬದಲ್ಲಿ ಇಂಥ ಶಾಸನ ನಿಲ್ಲಿಸಿದ್ದೇವೆ ಅಂತಲೂ ಬರೀತಾರದು. ಐ ಥಿಂಕ್ ಬಹುಶಃ ಇದು ಅಲ್ಲಿರಬೇಕು. ಈಗೇನು ಗರುಡಗಮ್ಮ ನೋಡ್ತಾ ಇದ್ದೀವಿ ಅಲ್ಲಿರಬೇಕು. ಆ ನಂತರ ಈ ಕಡೆ ಶಿಫ್ಟ್ ಆಗಿರ್ಬೇಕು ಅಂತ ಅನ್ಸುತ್ತೆ. ಯಾಕಂದ್ರೆ ಮೂಲ ದೇವಿಯ ಮುಂಭಾಗದಲ್ಲಿ ನಿಲ್ಲಿಸಿದ್ದೀವಿ ಅಂತೇಳಿ ಬರೀತಾರೆ ಅವರು, ಶಾಸನದಲ್ಲೇ ಬರೀತಾರೆ ಅವರು. ದೇವಿಯ ಮುಂಭಾಗದಲ್ಲಿ ಇಂಥ ಶಾಸನವನ್ನು ನಿಲ್ಲಿಸಿದ್ದೀವಿ ಅಂತೇಳಿ ಅವ್ರ ಹೆಸರಲ್ಲಿದೆ. ಮುಂಭಾಗ ಅಂದ್ರೆ ಆಗೋದಿಲ್ಲ, ಅದು ಬಹುಶಃ ಅಲ್ಲಿರ್ತದೆ. ನಂತರ ಕಾಲಕ್ರಮೇಣ ಅದು ಇಲ್ಲಿ ಸ್ಥಾನ ಪಲ್ಲಟ ಆಗಿರ್ಬೋದು. ಆದ್ರೆ ಅಧಿಕೃತವಾಗಿ 11ನೇ ಶತಮಾನ ಅಂದ್ರೆ ಕಲ್ಯಾಣಿ ಚಾಲುಕ್ಯರಿದ್ರು, ಅವರ ಮಾಂಡಲಿಕ ಒಬ್ಬರು ಹಾಕ್ಸಿರುವಂತ ಶಾಸನ ಇದೆ. ಹೌದೌದು. So that means this temple is there from 1000 years at least. ಹೌದೌದೌದು, ಮಿನಿಮಮ್. ಬಟ್ ಚಾಲುಕ್ಯರ ಕಾಲದಿಂದ ಇದೆ ಅಂತ ಹೇಳ್ತಾರೆ. ಬಟ್ ನಮ್ಗೆ ಅಧಿಕೃತವಾಗಿ ಸಿಗುವಂತ ದಾಖಲೆ ಇದು. ಎಸ್, ಈಗ ನಮ್ಮ ಬಾದಾಮಿ ಚಾಲುಕ್ಯರ ಶಾಸನ ಯಾವುದು ಸಿಕ್ಕಿಲ್ಲ ಸದ್ಯಕ್ಕೆ. ನನ್ನ ಮಾಹಿತಿ ಪ್ರಕಾರ ಯಾವುದೂ ಇಲ್ಲ. ಯಾಕಂದ್ರೆ ಅವ್ರದ್ದು 6ನೇ ಶತಮಾನ ಅದು. ಬಟ್ ಅಧಿಕೃತವಾಗಿ ಸದ್ಯಕ್ಕೆ ಸಿಗುವಂಥದ್ದು, ದಾಖಲೆ ಪ್ರಕಾರ ಸಿಗುವಂಥದ್ದೇ ಕಲ್ಯಾಣ ಚಾಲುಕ್ಯರ ಶಾಸನಗಳಿದೆ. ಕಲ್ಯಾಣ ಚಾಲುಕ್ಯರ ಅದಕ್ಕಿಂತ ಮೊದಲು ಇದು ಡೆವಲಪ್ ಆಗ್ಕೋತಾ ಬಂತು ಅಂತ ಅನ್ಸುತ್ತೆ. ಆನಂತರ ಕಲ್ಯಾಣ ಚಾಲುಕ್ಯರದ್ದು ಭಾಳ ಡೆವಲಪ್ಮೆಂಟ್ ಆಯಿತು. ಆನಂತರ ವಿಜಯನಗರ ಅರಸರು, ಇದು ದ್ರಾವಿಡ ಶೈಲಿಯ ಶಿಖರ ಇದು, ವಿಜಯನಗರ ಸ್ಟೈಲ್ ಇದು. ಹೌದು, ದ್ರಾವಿಡ ಶೈಲಿ ವಿಜಯನಗರ ಸ್ಟೈಲಲ್ಲಿ ಭಾಳಷ್ಟು ಜೀರ್ಣೋದ್ಧಾರ ಆಗುತ್ತೆ. ಇದು ರಜಾಕರ ದಾಳಿ ಆಗುತ್ತೆ ಈ ಬನಶಂಕರಿ ದೇವಸ್ಥಾನದ ಮೇಲೆ. ಗುಲ್ಬರ್ಗಾ ಭಾಗದಲ್ಲಿ ಏನು ರಜಾಕರ ಹಾವಳಿ ಅಂತ ಏನು ಬರ್ತದಲ್ಲ, ಆ ರೀತಿ ಒಂದು ದಾಳಿಯನ್ನು ಆಗುತ್ತೆ. ನಮ್ಮ ಭಾಗದ ಇವತ್ತು ನಮ್ಮ ಜೊತೆ ಇರೋಂಥ ಡಾಕ್ಟರ್ ಶಿಲಾಕಾಂತ್ ಪತ್ತಾರ್ ಅವರು, ಬದಾಮಿಯ ಖ್ಯಾತ ಇತಿಹಾಸ ಇದೆ. ಬದಾಮಿ ಅನ್ನೋಕ್ಕಿಂತ ಈ ದೇಶದ, ಈ ನಾಡಿನ ಬಹು ದೊಡ್ಡ ಇತಿಹಾಸಕಾರ. ಅದರಲ್ಲಿ ವಿಶೇಷವಾಗಿ ಚಾಲುಕ್ಯರ ಬಗ್ಗೆ ಅಧಿಕೃತವಾಗಿ ಮಾತಾಡುವಂಥ ಯಾರು ಒಬ್ಬರು ವ್ಯಕ್ತಿ ಇದ್ದಾರೆ ಅಂದರೆ ಅವರು ಡಾಕ್ಟರ್ ಶಿಲಾಕಾಂತ್ ಪತ್ತಾರ್ ಅವರು. ಅವರು ನನಗೆ ಈ ಇತಿಹಾಸದ ಬಗ್ಗೆ ನನ್ನ ಒಡನಾಟ ಇರೋದ್ರಿಂದ ಸಾಕಷ್ಟು ಚರ್ಚೆ ಮಾಡ್ತಿದ್ದರು. ಅವರು ಅದನ್ನು ಒಂದು ಕಡೆ ಲೇಖನದಲ್ಲಿ ದಾಖಲೆ ಮಾಡ್ತಾರೆ. ನಾನು ಅದನ್ನು ಕೋಟ್ ಇಟ್ಕೊಂಡು ನಾನು ಒಂದು ಕಡೆ ದಾಖಲೆ ಮಾಡಿದ್ದೆ, ಒಂದು ಲೇಖನದಲ್ಲಿ, ಒಂದು ಪತ್ರಿಕೆಗೆ ಬರೆದ ಲೇಖನದಲ್ಲಿ. ಇತಿಹಾಸದಲ್ಲಿ ಬನಶಂಕರಿ ಅಂತೇಳಿ ಒಂದು ಸೈನ್ಕಾರ್ಡದಲ್ಲಿ ಒಂದು ಲೇಖನ ಮಾಡಿದ್ದೆ ನಾನು 4-5 ವರ್ಷದಿಂದ. ಅದರಲ್ಲೆಲ್ಲ ಇತಿಹಾಸದಲ್ಲಿ ಯಾವ ರೀತಿ ಬನಶಂಕರಿ ಗುರುತಿಸಿದೆ ಅಂತೇಳಿ ಮೆನ್ಷನ್ ಮಾಡಿದ್ದೆ. ಅದನ್ನೆಲ್ಲ ಇಲ್ಲೆಲ್ಲ ಬರ್ತದೆ. ಅದು ಸರ್ ಅದು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಓಕೆ
ಸೊ ಆ ಥರದ ಪರಂಪರೆ. ಹೌದು. ಓಕೆ. ಬನಶಂಕರಿ ಅಂದರೆ ಕಾಡು, ಬನ ಮೀನ್ಸ್ ಕಾಡು, ವನ. ಎಸ್ ಬನದಲ್ಲಿ ಶಿವೆ ಪಾರ್ವತಿ. ಎಸ್ ಅಂದರೆ ಧಾರ್ಮಿಕವಾಗಿ ಇವರು ಬಹುಶಃ ಇಷ್ಟದಲ್ಲಿ ನಿಮ್ಗೆ ಹೇಳಿದ್ದಾರೆ ಅಂತ ಅನ್ಕೋತೀನಿ. ಭಾಳ ಬರ ಬಿದ್ದಾಗ ಭಕ್ತರ ಕೋರಿಕೆಗೆ ಹುಟ್ಟಿಕೊಂಡಂಥ ಬನದಲ್ಲಿ ಹುಟ್ಟಿದಂಥ ತಾಯಿ ಈಕೆ. ಬನದಲ್ಲಿ ಹುಟ್ಟಿದ ಶಂಕರಿ, ಬನಶಂಕರಿ. ಆಮೇಲೆ ಶಾಕಂಬರಿನೂ ಅಂತಾರೆ. ಯಾಕಂದರೆ ಆವಾಗೆಲ್ಲ ತನ್ನ ಮೈ ಶಾಖದಿಂದನೇ ಕಾಯಿಪಲ್ಯ ಇವನ್ನೆಲ್ಲ ದವಸ ಧಾನ್ಯಗಳನ್ನು ಉತ್ಪತ್ತಿ ಮಾಡಿ ಜನರಿಗೆ ಕೊಟ್ಟಲು ಅಂತೇಳಿ ಶಾಕಂಬರಿ ಅಂತ ಹೇಳ್ತಾರೆ. ಹೀಗಾಗಿ ಆದರೆ ಇತಿಹಾಸವಾಗಿ ಹೇಳೋದಾದ್ರೆ ಬನದ ಮಹಾಮಾಯಿ ಅಂತೇಳಿ ಬರೀತಾರೆ ಈ ಶಾಸನದಲ್ಲಿ. ಎಸ್, ದಾಖಲೆ. ಇನ್ನೂ 4 ಶಾಸನಗಳು ಸಿಗ್ತವೆ. ಒಂದು ದೇವಿಯ ಕೆಳಭಾಗದಲ್ಲಿದೆ, ಮೂರ್ತಿ ಕೆಳಭಾಗ. ಎಸ್, ಕೆಳಭಾಗದಲ್ಲಿದೆ. ಅದು ಓದಬೇಕು, ರೆಕಾರ್ಡ್ ಆಗಿಲ್ಲ. ಬಟ್ ಇವ್ರದೇ ಧಾರ್ಮಿಕ ಕೆಲವು ಪುಸ್ತಕಗಳಲ್ಲಿ ಅದನ್ನ ಬರೀತಾರೆ. ಅದನ್ನ ಮಾರಾಟ ಪೀರಿಯಡ್ದೇನೋ ಇದೆ ಅಂತೇಳಿ ಬರೀತಾರೆ. ಅದನ್ನು ಓದಬೇಕಾಗಿದೆ. ದೇವಿಯ ಪಾದದ ಕೆಳಗಡೆ ಇದೆ. ಇದೊಂದನ್ನು ಬಿಟ್ಟು ಬೇಕಾದ್ರೆ ಬೇರೆ ಬೇರೆ ಕಡೆ ಸುಣ್ಣ ಹೊಡ್ಕೊಳ್ಳಿ. ಶಾಸನ ಇರೋದನ್ನ ದಯವಿಟ್ಟು ಸುಣ್ಣ ಹೊಡಿಬಾರ್ದು ಅದಕ್ಕೆ. ಅಕ್ಷರಗಳು ಇಲ್ಲೆಲ್ಲ ಕಾಣುತ್ತೆ. ಓದುವವರಿಗೆ, ದಾಖಲೀಕರಣ ಮಾಡೋರಿಗೆ, ಇತಿಹಾಸ ಆಸಕ್ತರಿಗೆ, ಸ್ಕಾಲರ್ಗಳಿಗೆ ತೊಂದರೆ ಆಗ್ತದೆ. ಸೊ ಜನಕ್ಕೆ ಕಾಣಲಿಕ್ಕೆ ಮನವಿ. 1000 ವರ್ಷದ ಹಿಂದಿನ ಒಂದು ಗುಟ್ಟನ್ನು ಹೇಳುವಂಥ ಶಾಸನ. ಯಾಕಂದರೆ ಇವತ್ತಿನಲ್ಲ, 1000 ವರ್ಷ ಹಿಂದಿನ ಒಂದು ರಹಸ್ಯ ಇದೆ ಅದರಲ್ಲಿ. ಹಾಗಾಗಿ ಅದು ಜನರಿಗೆ ಕಾಣಬೇಕು. ಥ್ಯಾಂಕ್ ಯು ಸರ್. ಇವೆಲ್ಲ ಏನಿವೆಲ್ಲ? ಇವೆಲ್ಲ ದೀಪಸ್ತಂಭಗಳು. ಅದೇ ಸರ್, ಎಷ್ಟು 1000 ವರ್ಷ ಅಂದರೆ ಪರಮೇಶ್ವರ ಅವಾಗೇ ನಿರ್ಮಾಣ ಆಗಿದ್ದೀವಿ ಎಲ್ಲರೂ. ಕಲ್ಯಾಣ ಚಾಲುಕ್ಯರ ಅವಧಿಯ ನಂತರ ಏನು ಬೇರೆ ಬೇರೆ ರಾಜರುಗಳು ಬರ್ತಾರೆ, ಅವಾಗ ನಿರ್ಮಾಣ ಆಗಿತ್ತು. ಯಾಕಂದ್ರೆ ಅವಾಗ ವಿದ್ಯುತ್ ವ್ಯವಸ್ಥೆಗಳು ಇರಲಿಲ್ಲ. ಈಗ ನಿಮ್ಗೆ ಗೊತ್ತಿದ್ದಂಗೆ ಎಲ್ಲ ದೇವಸ್ಥಾನ ವಿದ್ಯುತ್ ವ್ಯವಸ್ಥೆ ಇದೆ. ಮತ್ತು ಏನಾದ್ರು ವಿದ್ಯುತ್ ಬೇಕು, ದೀಪೋತ್ಸವಕ್ಕೆ ಬೇಕಲ್ಲ. ಹೀಗಾಗಿ ದೀಪೋತ್ಸವ ಸಂದರ್ಭದಲ್ಲಿ ಹಚ್ಚಲಿಕ್ಕೆ ಮಾಡಿದಂಥ ದೀಪಸ್ತಂಭಗಳು. ಬಿಫೋರ್ ಎಲೆಕ್ಟ್ರಿಸಿಟಿ. ಎಸ್, ಬಿಫೋರ್ ಈಗ ಎರಡೂ ಕಡೆ ಇರೋದನ್ನ ಹಚ್ಬಿಟ್ರೆ ಎಲ್ಲ ಕಡೆ ಬೆಳಗ್ತದೆ. ಆಮೇಲೆ ಹಬ್ಬಗಳಲ್ಲಿ, ಕಾರ್ತಿಕದಲ್ಲಿ, ಬೇರೆ ಬೇರೆ ಹಬ್ಬಗಳಲ್ಲಿ ದೀಪ ಹಚ್ಚಲಿಕ್ಕೆ ಇದನ್ನು ಬಳಸ್ತಿದ್ರು. ಇದೇ ರೀತಿ ಒಂದು ದೀಪಸ್ತಂಭವನ್ನು ಹೊರಗಡೆ ನೋಡ್ತೀವಿ, ಮಂಗನ ಮಹಲ್ ಅಂತೇಳಿ. ಆ ಸ್ಟ್ರಕ್ಚರ್ನ ನಾವು ಬೇರೆ ಕಡೆ, ನನ್ನ ಮಾಹಿತಿ ಪ್ರಕಾರ ಬೇರೆ ಕಡೆ ಎಲ್ಲೂ ಕಾಣೋದಿಲ್ಲ. ಆ ರೀತಿ ಆ ಸ್ಟ್ರಕ್ಚರ್ ಮಂಗನ ಮಹಲ್ ಅಂತ ಏನಿದೆ, ಅದು ಇಡೀ ಕಟ್ಟಡನೇ 3 ಅಂತಸ್ತಿನ ಕಟ್ಟಡ ಇದೆ. ಇಡೀ ಕಟ್ಟಡದ ಹೊರಭಾಗ ಎಲ್ಲ ದೀಪಕ್ಕಾಗಿ ದೀಪ ಹಚ್ಚಲಿಕ್ಕೆ ಅಂತಾನೆ ಮಾಡಿದ್ವಿ. ಮಂಗನ ಮಹಲ್ ಅಂತಾರೆ. ಮಂಗನ ಮಹಲ್ ಯಾಕೆ ಬಂತು ಗೊತ್ತಿಲ್ಲ ನನಗೆ, ಐ ಥಿಂಕ್. ಬಟ್ ರೂಢಿ ಒಳಗೆ ಅದರ ಮಂಗನ ಮಹಲೇ ಅಂತಾರೆ. ಕಲ್ಯಾಣಿ ಇದೆ. ಅದು ಯಾವ ಶಾಸನ ಇದೆಯಾ? ಅದಕ್ಕೆ ಶಾಸನ ಇಲ್ಲ, ಸಿಕ್ಕಿಲ್ಲ ಸದ್ಯಕ್ಕೆ. ಶಾಸನಗಳು ಇರ್ಬೋದು, ಸಿಕ್ಕಿಲ್ಲ. ಅದು ಪುರಾಣದ ಪ್ರಕಾರ ಅಗಸ್ತ್ಯ ಮುನಿಗಳು ಸ್ಥಾಪನೆ ಮಾಡಿದ ಕಲ್ಯಾಣಿ ಅಂತ ಹೇಳ್ತಾರೆ, ಹರಿದ್ರಾ ತೀರ್ಥರ ಅಂತ ಹೇಳ್ತಾರೆ. ಅಲ್ಲೇ ಹೋಗಿ ಒಂದು ಸ್ವಲ್ಪ ಮಾತಾಡ್ಬೋದು. ಬಂದಳೆ ಶ್ರೀದೇವಿ ಬಂದಳೆ, ಭೂದೇವಿ ಬಂದಳೆ. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.